ಲೈನ್ಸ್ ಪ್ರಾಪರ್ಟಿ ಅರ್ಪಿಸುವ ನೀನಾ ನಾನಾ ಪವರ್ ಬೈ ಲೈನ್ ವರ್ಡ್ಸ್ಗೆ ಸ್ವಾಗತ ಸುಸ್ವಾಗತ. ಇವರು ಎಂತ ಜಾಗದಲ್ಲಿ ಲವ್ ಮಾಡ್ತಾರೆ ಮ್ಯಾಮ್? ಪಾರ್ಕಲ್ಲಿ ಮಾಡ್ತಾರೆ, ಮೇಯ್ನಾಗಿ ಕಬ್ಬನ್ ಪಾರ್ಕಲ್ಲಿ ತುಂಬ ಮಾಡ್ತಾರೆ. ಇವಾಗೇನೋ ಸ್ವಲ್ಪ ಇದಾಗಿರ್ಬೋದು, ಬಟ್ ಫಿಲಮ್ಸ್ ಅಲ್ಲಿ ಮ್ಯಾಮ್ ನೀವು ಹೇಳ್ದಂಗೆ ಲಾಸ್ಟ್ ಸೀಟು ಫಿಲಮ್ಗೆ ಫ್ಯಾಮಿಲಿ ಸಮೇತ ಹೋಗ್ತೀವಿ, ಬಟ್ ಫ್ಯಾಮಿಲಿ ಮೂವಿ ನೋಡಕ್ಕೆ ಅಂತಾನೆ ಬರ್ತಾರೆ, ಬಟ್ ಬ್ಯಾಕ್ ಸೀಟಲ್ಲಿ ಕೂತ್ಕೊಂಡು ಮಾಡ್ತಾರೆ. ಬೇರೆ ಬೇರೆ ಯಾವ ಜಾಗದಲ್ಲಿ ಇವರು ಲವ್ ಮಾಡ್ತಾರೆ? ಟೆಂಪಲ್ಸ್ ಅಲ್ಲಿ ಲವ್ ಮಾಡ್ತಾರೆ. ಆಮೇಲೆ ಏನಾದ್ರು ಸ್ಯಾಂಕಿ ಟ್ಯಾಂಕ್ಸ್, ಮಲ್ಲೇಶ್ವರಂ ಗುಡ್ ಪ್ಲೇಸ್ ಇದೆ ಸ್ಯಾಂಕಿ ಟ್ಯಾಂಕ್ ಅಂತ. ದೇವ್ರು ಕಣ್ಣಿಲ್ಲ ಅಂತಲ್ಲ, ಕಣ್ಣಿರುತ್ತೆ, ಅದಕ್ಕೆ ಅಡ್ಡ ಸ್ಕ್ರೀನ್ ಬಿಟ್ಬಿಟ್ಟಿರ್ತಾರಲ್ಲ, ಅದಕ್ಕೆ ಇರ್ಬೋದೇನೋ. ದೇವಸ್ಥಾನದಲ್ಲಿ ಲವ್ ಮಾಡ್ತಾರೆ ಅಂತ ನೀವು ಅಂತ ಜಾಗ ಹುಡುಕ್ತೀರಾ? ದೇವಸ್ಥಾನದಲ್ಲಿ ಯಾರು ಲವ್ ಮಾಡಲ್ಲ ಮ್ಯಾಮ್, ಎಕ್ಸ್ಪೆಷಲಿ ಯಾಕಂದ್ರೆ ಭಕ್ತಿಗೋಸ್ಕರ ಅವ್ರು ಬರ್ತಾರೆ. ಈಗ ಬ್ರದರ್ ಅಂಡ್ ಸಿಸ್ಟರ್ಸ್ ಬರ್ತಾರೆ, ಅವ್ರನ್ನೇ ಲವರ್ಸ್ ಅಂತ ಅವ್ರು ಯಾಕೆ ಥಿಂಕ್ ಮಾಡ್ತಾರೆ ಅಷ್ಟೇ. ದೇವಸ್ಥಾನದಲ್ಲಿ ಲವ್ವೇ ಮಾಡಲ್ಲ ಅಂತಾರೆ ಮೇಡಮ್. ಲವ್ ಮಾಡ್ತಾರೆ ಇವರು ಯಾವುದೇ ರೀತಿ ಪಬ್ಲಿಕ್ ಪ್ಲೇಸ್ನ ಬಿಟ್ಟಿಲ್ಲ, ಇನ್ಕ್ಲೂಡಿಂಗ್ ಪಬ್ಲಿಕ್ ಬಾತ್ರೂಮ್ ಕೂಡ ಅವ್ರು ಯೂಸ್ ಮಾಡ್ಕೊಂಡಿದ್ದಾರೆ. ಒಂದ್ ನಿಮಿಷ ಇರು. ಯಾವ ರೀತಿ ಅಂತ ಹೇಳ್ತೀನಿ ಕೇಳಿ ಮೇಡಮ್. ಯಾವುದೇ ಪಬ್ಲಿಕ್ ಟಾಯ್ಲೆಟ್ಗೆ ಹೋಗಿ ನೋಡಿ ನೀವು, ಪಟ್ರೇಲ್ ಹೌಸ್ ಪದ್ಮ, ನಂದಲ್ ಹೌಸ್ ನನಿತ ಅಂತ ಅವ್ರ ಲವರ್ಗಳು ಹೆಸರು ಬರ್ಕೊಂಡಿದ್ದಾರೆ. ಅದಕ್ಕಿಂತ ಚೀಪ್ ಬೇರೆ ಪ್ಲೇಸ್ ಬೇರೆ ಇಲ್ಲ. ಅಲ್ಲೆಲ್ಲ ಇವ್ರ ಹೆಸರು ಬರ್ಕೊಂಡಿದ್ದಾರೆ ಅಂದ್ರೆ ಎಷ್ಟು ಚೀಪ್ ಅಂತ ನೋಡಿ ಮೇಡಮ್. ಅವ್ರ ಪ್ರೇಮಿಗಳಲ್ಲ, ಆದ್ರೂ ನಾವು ಆಚೆ ಹೋದ್ರ ಪಾರ್ಕ್ಗಳು ಇದೇ ಜನಗಳು ಬಂದ್ಬಿಟ್ಟು ನಮ್ಮನ್ನ ಕೆಕ್ಕರ್ಸ್ಕೊಂಡು ನೋಡ್ಕೊಂಡು ನಾವು ಪ್ರೀತಿ ಮಾಡಕ್ ಬಿಡ್ದೇನೆ ನಮ್ಮನ್ನ ಸಾಯಿಸ್ತಾರಲ್ಲ. ಇವ್ರು ಒಬ್ರು ಹೇಳಿದ್ರು ರೋಡಲ್ಲಿ ಆ ಥರ ಮಾಡ್ತಾರೆ ಈ ಥರ ಮಾಡ್ತಾರೆ ಅಂತ. ಇವಾಗ ಎಲ್ಲರಿಗೂ ಫೀಲಿಂಗ್ಸ್ ಬಂದೇ ಬರುತ್ತೆ. ಇವಾಗ ಒಬ್ಬ ಅಕ್ಕ ತಮ್ಮನ್ನ ಸಡನ್ ಆಗಿ ನೋಡ್ತು ಅಂದ್ರೆ ಹೋಗ್ಬಿಟ್ಟು ನನ್ನ ತಮ್ಮ ಎಷ್ಟೊಂದು ದಿನ ಆಯ್ತು ಅಂದ್ಬಿಟ್ಟು ಹೋಗಿ ತಪ್ಕೊಂತಾಳೆ, ಅದು ತಪ್ಪ? ಒಂದು ತಾಯಿ ಒಂದು ಮಗುನ ರೋಡಲ್ಲಿ ತಪ್ಕೊಂತಾಳೆ, ತಪ್ಪ? ಅದು ಬೇರೆ ಬಂದ. ಅದೇ ರೀತಿನಲ್ಲೇ ಅದೇ ಭಾವನೆನಲ್ಲೇ ಒಬ್ಬ ಪ್ರೇಮಿನ ಒಬ್ಬ ಪ್ರೇಯಸಿ ನೋಡಿದಾಗ ತಪ್ಕೊಂತಾಳೆ. ಅದು ಇವ್ರ ಕಣ್ಣಲ್ಲಿ ಕಾಮ ಇರೋದ್ರಿಂದ ತಾನೇ ಅದು ಕಾಮ ಥರನೇ ಕಾಣಿಸ್ತಿರೋದಲ್ಲಿ. ಇವರು ನಾರ್ಮಲ್ ಆಗಿ ಇದು ಪವಿತ್ರ ಪ್ರೇಮ, ಏನೋ ತಪ್ಕೊಂತಿದಾರೆ ತಪ್ಕೊಳ್ಳಿ ಅಂತ ಅನ್ಕೊಂಡೋದ್ರೆ ಅದೆಂತಕ್ಕೆ ಆ ಭಾವನೆ ತಪ್ಪಾಗತ್ತೆ ಮೇಡಮ್? ಅವ್ರ ಹತ್ರ ಕೊಡಿ ಮೇಡಮ್. ನಾವು ಸುಮ್ಮನೆ ಕೂತ್ಕೊಂಡು ನಮ್ಮ ಪಾಡಿಗೆ ನಾವು ಮಾತಾಡ್ತಾ ಇದ್ರೆ ಸೈಡಿಂದ ಅವ್ರು ಬರ್ತಾರೆ, ಅವರು ಬಂದು ಬೈಯೋದಿಲ್ಲ, ಜಸ್ಟ್ ಆ ಲುಕ್ಕಲ್ಲೇ ಬೈತಾರೆ. ಅವರು ಜಸ್ಟ್ ಈಗ ನೋಡ್ಬಿಟ್ಟು ಆ ಥರ ಬೈಕೊಂಡು ಹೋಗ್ಬಿಡ್ತಾರೆ. ನಿಮ್ಗೆ ಆಗಿದೆ ಎಕ್ಸ್ಪೀರಿಯನ್ಸ್? ಆಗಿದೆ ಮೇಡಮ್, ಆಗಿದೆ. ಅದಕ್ಕೆ ನಿಮ್ಮ ಲವರ್ ಜೊತೆಗೆ? ಲವರ್ ಜೊತೆ ಆಗಿದೆ ಮೇಡಮ್. ಪಬ್ಲಿಕ್ ಅಲ್ಲಿ ಡೀಸೆಂಟ್ ಆಗಿ ಕೂತಿದ್ರ ನೀವು ಅವಾಗ ನಿಮ್ಮ ಲವರ್ ಜೊತೆಗೆ? ಮೇಡಮ್ ನಾವು ನಮ್ಮ ಲವರು ಆ್ಯಕ್ಚುಲಿ ಲವರ್ ಈ ಥರ ಹೊರ್ಕೊಂಡು ಕೂತ್ಕೊಳ್ಳೋದು ಮಾಮೂಲಿ, ಅದೆಲ್ಲ ನಡೆಯುತ್ತೆ. ಬಟ್ ಅದರಲ್ಲಿ ಅವರು ಅನ್ನೋದೇನು, ಅವ್ರು ಏನಕ್ಕೆ ಬಂದಿದ್ದಾರೆ ಅದನ್ನ ನೋಡ್ಕೊಂಡು ಹೋಗ್ಬೇಕು. ಅದು ನಮ್ಮ ಪ್ರೀತಿ, ನಮ್ಮ ಇಷ್ಟ, ನಾವು ಯಾವ ಥರ ಇರ್ತೀವಿ ಅದು ನಮ್ಮ ಇಷ್ಟ. ಆದರೆ ಅವ್ರಿಗೆ ಇಷ್ಟ ಇಲ್ಲ ತಾನೇ, ಅವ್ರ ದೃಷ್ಟಿ ನೇರ, ಅವ್ರು ಏನು ಬಂದಿದ್ದಾರೋ ಅದನ್ನ ನೋಡ್ಕೊಂಡು ಹೋಗ್ಬೇಕಷ್ಟೇ. ಅವ್ರ ಹತ್ರ ಕೊಡಿ. ಇವರೆಲ್ಲ ಯಾರ ಲವ್ ಮಾಡಿದ್ರೆ ಹಿಂಗೆ ಗುರ್ಕೊಂಡು ನೋಡ್ತಾರಂತೆ, ನಿಜಾನಾ? ಆಬ್ವಿಯಸ್ಲಿ ಮ್ಯಾಮ್, ನೋಡೇ ನೋಡ್ತಾರೆ. ಏನೇನು ಕಮೆಂಟ್ಸ್ ಹೊಡಿತಾರೆ? ನೋಡೋ ಮಗ ಹಿಂಗೆ ಕೂತಿದ್ದಾರೆ ಹಂಗೆಲ್ಲ ಕಮೆಂಟ್ಸ್ ಹೊಡಿತಾರೆ. ಏನಕ್ಕಂದರೆ ಬಾಯ್ಸ್ ಅಂದರೆ ಆಬ್ವಿಯಸ್ ಆಗಿ ಕೆಟ್ಟದಾಗ ಥಿಂಕ್ ಮಾಡೇ ಮಾಡ್ತಾರೆ. ಹುಡುಗಿ ಪಕ್ಕ ಕೂತಿದ್ದಾರೆ ಅಂದರೆ ಕೆಕ್ಕರಿಸ್ಕೊಂಡು ನೋಡ್ತಾನೆ ಇರ್ತಾರೆ. ಅವರು ಎಷ್ಟೇ ದೂರ ಹೋದ್ರೂ ಅವರು ಬಗ್ಗಿ ನೋಡೋದು ಅದೆಲ್ಲ ಮಾಡ್ತಾನೆ ಇರ್ತಾರೆ. ಯಾಕ್ರಿ ಹಂಗೆಲ್ಲ ಮಾಡ್ತೀರಾ ಮೇಡಮ್? ನಾವು ಇಲ್ಲಿ ತನಕ ಯಾವ ರೂಲ್ ಓವರ್ಸ್ಗೂ ಅವ್ರ ರೀತಿ ರೇಗಿಸಿಲ್ಲ. ಇವರು ತಪ್ಕೊಂಡು ಕಿಸ್ ಮಾಡ್ತಾ ಈ ರೀತಿ ಇದ್ರೆ ನಾವು ರೇಗಿಸೋದು ಮಾಡ್ತೀವಿ. ಯಾಕೆ ಗೊತ್ತಾ, ನಮ್ಮ ಸಂಪ್ರದಾಯ ಅದಲ್ಲ. ಕುತ್ಕೋಬೇಕು, ಮಾತು ಫೀಲಿಂಗ್ಸ್ನ ಶೇರ್ ಮಾಡ್ಕೋಬೇಕು. ಹಂಗಂತ ಬಿಟ್ಟು ಕಿಸ್ ಮಾಡೋ ಅನ್ನೋದು, ತಪ್ಕೊಳ್ಳೋದು, ಈ ರೀತಿ ಇದು ಲವ್ವಾ? ಅವ್ರ ಹತ್ರ ಕೊಡಿ. ಮೇಡಮ್, ಇವರು ಪಬ್ಲಿಕಲ್ಲಿ ಲವ್ ಮಾಡ್ತೀನಿ ಅಂದ್ರಲ್ಲ, ಹಾಗೆ ಪ್ರಾಣಿಗಳು ಪಬ್ಲಿಕಲ್ಲೇ ಲವ್ ಮಾಡ್ತಾರೆ. ಅಂದರೆ ನಾವು ಹ್ಯೂಮನ್ ಬೀಯಿಂಗ್, ನಮ್ಮನ್ನು ಬುದ್ಧಿವಂತ ಪ್ರಾಣಿ ಅಂತಾರೆ. ನಾಯಿಗೂ ನಮಗೂ ಏನು ಮೇಡಮ್ ಡಿಫ್ರೆನ್ಸ್ ಇದೆ? ಅವ್ರ ಹತ್ರ ಕೊಡಿ. ಇವಾಗ ಪಾರ್ಕ್ ಪಕ್ಕ ಸ್ಕೂಲ್ಸ್ ಏನಾದರೂ ಇರುತ್ತೆ ಅಂತ ಅನ್ಕೊಳ್ಳಿ. ಇವಾಗ ಇವರು ಪಾರ್ಕಲ್ಲೆಲ್ಲ ಫುಲ್ಲು ವಲ್ಗರ್ ಆಗೆಲ್ಲ ನಡ್ಕೊಳ್ಳೋದು ಹಂಗೆಲ್ಲ ಮಾಡ್ತಾರೆ. ಇವಾಗ ಮಕ್ಕಳ ಮೇಲೂ ಪರಿಣಾಮ ಬೀಳುತ್ತೆ. ಅವ್ರೇನಂತಾರೆ, ನಾವು ಲವ್ ಮಾಡ್ತಾ ಇದೀವಿ, ನಾವು ಓಕೆ ಮೇಡಮ್, ಮಾಡ್ಲಿ, ಲವ್ ಮಾಡ್ಲಿ, ಬೇಡ ಅನ್ನಲ್ಲ. ಪಬ್ಲಿಕಲ್ಲಿ ಏನಕ್ಕೆ ತೋರಿಸ್ಕೋಬೇಕು? ಅವ್ರು ತೋರಿಸ್ಕೊಳ್ಳೋದ್ರಿಂದ ನಮ್ಮ ಹೆಣ್ಮಕ್ಳಿಗೆ ತೊಂದರೆ ಆಗುತ್ತೆ. ನಮ್ಮ ಮನೇಲಿ ಟೈಟ್ ಮಾಡ್ತಾರೆ ಹೆಣ್ಮಕ್ಳನ್ನ ನೋಡು, ಆ ಹುಡುಗಿ ಹಂಗೆ ಹೋಗಿದ್ದಾಳೆ, ಸೊ ಇವಳು ಹೋಗಲ್ಲ ಅಂತ ಏನು ಗ್ಯಾರಂಟಿ? ಸೊ ಅವರಿಂದ ನಮ್ಮ ಮೇಲೆ ಪರಿಣಾಮ ಬೀಳುತ್ತೆ. ಮಾಡ್ದಿರೋರು ತಪ್ಪು ಅವ್ರ ಮೇಲೆ ಪರಿಣಾಮ ಬೀಳುತ್ತೆ ಮೇಡಮ್. ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ, ಇನ್ನೊಬ್ಬರ ಮೇಲೆ ಪರಿಣಾಮ ಬೀರುತ್ತೆ. ಮಕ್ಕಳಿಗೆ ಇನ್ನೂ ಎಂಕರೇಜ್ ಜಾಸ್ತಿ ಆಗುತ್ತೆ. ಅದೇ ಸಿನಿಮಾ ಟಿವಿಯಲ್ಲಿ ನೋಡಿದ್ರೆ ಅಂತ ಅದಕ್ಕಿಂತ ಹೆಚ್ಚಾದಂತ ಸೀನ್ಸ್ ಬರ್ತದೆ, ಅವಾಗ ಏನು ಪರಿಣಾಮ ಬೀರಲ್ವಾ? ಹಂಗಂತ ನೀವು ಪಾರ್ಕಲ್ಲಿ ಕುತ್ಕೊಂಡು ನೀವು ಲವ್ ನೋಡಿ, ಪಬ್ಲಿಕ್ ಅಪ್ಪ ಅಮ್ಮಗೆ ಎದ್ಕೊಂಡು ಪಬ್ಲಿಕ್ ಎದ್ದಲ್ವ ನೀವು? ಭಾವನೆಗಳೆಲ್ಲ ಎಕ್ಸ್ಪೋಸ್ ಮಾಡಿ ಮೈಕೈ ಟಚ್ ಮಾಡ್ಕೊಂಡಲ್ಲ. ನಿಮ್ ಸೀಕ್ರೆಟ್ ಲವ್ ಸೀಕ್ರೆಟ್ ಆಗೇ ಉಳ್ಕೋಬಹುದು ಸಾಧ್ಯವಾದ್ರೆ. ಅಪ್ಪ ಅಮ್ಮಗೂ ಹೋಗಲ್ಲ, ಮದುವೆವರೆಗೂ ಹೋಗಲ್ಲ. ಆದ್ರೆ ಅಕಸ್ಮಾತ್ ಆಗಿ ನಾವು ಹೊರಗಡೆ ಓಡಾಡ್ತಿದ್ದಾಗ ಆದ್ರೂ ಅಪ್ಪ ಅಮ್ಮ ಆಗ್ಲಿ, ಪಕ್ಕದ ಮನೆಯವರಾಗ್ಲಿ, ನಿಮ್ಮ ಮಗ ಹಿಂಗೆ, ನಿಮ್ಮ ಮಗಳು ಹಿಂದೆ ಅಂತ ಆದಾಗ ಪೇರೆಂಟ್ಸ್ಗೆ ಅವಾಗಾದ್ರೂ ವಿಷಯ ತಿಳಿದು ಏನೋ ಇದು ಅಂತ ಹೇಳಿದಾಗ ಲವ್ ವಿಷಯ ಆಗಾದ್ರೂ ತಿಳಿದು ಸಕ್ಸಸ್ ಆಗೋ ಚಾನ್ಸ್ ಇರುತ್ತೆ. ಅವ್ರು ಹೇಳಿದ್ರು ಕೊನೆಯಲ್ಲಿ ಕೂತಿರೋರು, ನಾವು ಸೀಕ್ರೆಟ್ ಆಗಿ ಲವ್ ಮಾಡಲ್ಲ, ಪಬ್ಲಿಕಲ್ಲಿ ಬಂದು ಲವ್ ಮಾಡ್ತೀವಿ ಅಂತ. ಅಂದ್ರೆ ಅವ್ರ ಲವ್ಗೆ ಅವ್ರಿಗೆ ಗ್ಯಾರಂಟಿ ಇರಲ್ಲ. ಇವಾಗ ಈ ಹುಡುಗಿನ ಇನ್ನ 4 ಜನ ಕನ್ಫರ್ಮ್ ಮಾಡ್ಬೇಕಲ್ಲ, ಅಲ್ಲಿ ಗ್ಯಾರಂಟಿ ಇರೋದಕ್ಕೆ ಪಬ್ಲಿಕ್ ನಲ್ಲಿ ಮಾಡ್ತಿರೋದು ಕನ್ಫರ್ಮ್ ಮಾಡ್ಬೇಕಲ್ಲ ಮೇಡಮ್. ಇವಾಗ ನೋಡಿದ್ರು ನಮ್ಗೆ ಭಯ ಇಲ್ಲ ಅಂತ ಪಬ್ಲಿಕ್ ಅಲ್ಲಿ ಮಾಡ್ತಾರೋ ಪಬ್ಲಿಕ್ ಇಲ್ಲ. ಒಂದೇ ನಿಮಿಷ, ಪಬ್ಲಿಕ್ ಅಲ್ಲಿ ಲವ್ ಮಾಡಿದ್ರು ತಪ್ಪಂತೀರಾ, ಸೀಕ್ರೆಟ್ ಆಗಿ ಲವ್ ಮಾಡಿದ್ರು ತಪ್ಪಂತೀರಾ.
ಇನ್ನೇನ್ರಿ ಮಾಡಬೇಕು? ಅವಾಗಿಂದ ಬರೀ ಪಬ್ಲಿಕ್ನಾಗ ಮಾಡ್ತೀರಿ, ಅಲ್ಲಿ ಮಾಡ್ತೀರಿ, ಇಲ್ಲಿ ಮಾಡ್ತೀರಿ, ಬರೀ ಹೇಳೋದಾಯ್ತು ಅವ್ರದ್ದು. ಅವ್ರ ಜಮೀನು ಐತೈತೆ ಅವ್ರ ಎಕರೆದಾಗ, ಒಂದು 300 ಎಕರೆದಾಗ ಒಂದು ದೊಡ್ಡ ಸೆಡ್ ಹೊಡ್ಸ್ಕೊಟ್ಬಿಡ್ಲಿ, ಅಲ್ಲೇ ಬಂದು ಲವ್ ಮಾಡ್ತೀವಿ ನಾವು. ಇದೇ ಒಂದು ಜಾಗ ಆಗ್ಬೇಕು ಅಷ್ಟೇ ನೋಡಿ. ಲವ್ ಮಾಡಿದ್ರೆ ಎಂಥ ಜಾಗಕ್ಕೆ ಫಸ್ಟ್ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲಾನಿಂಗ್ ಎಲ್ಲ ಇದೆ? ಫಸ್ಟ್ ನನ್ನ ಲವರ್ ಯಾವ ಜಾಗ ಅವಳಿಗೆ ನೋಡಬೇಕು ಅಂತ ಅನ್ಸುತ್ತೋ ಆ ಜಾಗ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಅಯ್ಯೋ ಸೋ ಸ್ವೀಟ್. ಅದಾದ್ಮೇಲೆ ಲವ್ ಮಾಡೋಕ್ಕೆ ಆಬ್ವಿಯಸ್ಲಿ ನಾವು ಪಾರ್ಕ್ಗೆ ಹೋಗಬೇಕು, ಬೇರೆ ಯಾವ ಜಾಗನೂ ಇಲ್ಲ ನಮಗೆ ಲವ್ ಮಾಡೋಕ್ಕೆ. ಮಾಡೋದಂದ್ರೆ ಏನು? ಲವ್ ಮಾಡೋದಂದ್ರೆ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡು ಹೇಗೆ ಮುಂದಕ್ಕೆ ಜೀವನ ನಡೆಸಬೇಕು ಅಂತ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಎತ್ಕೊಂಡ ತಕ್ಷಣ ಇವ್ರು ಲವ್ ಮಾಡ್ಬಿಟ್ಟು ಮದುವೆ ಆಗ್ತಾರಮ್ಮ? ಮ್ಯಾಮ್ ಖಂಡಿತ ಅವರು ಲವ್ ಮಾಡದೇ ಇರೋ ಪ್ಲೇಸೇ ಇಲ್ಲ. ಆ್ಯಕ್ಚುಲಿ ಎಲ್ಲ ಕಡೆಗೂ ಹೋಗ್ಬಿಡ್ತಾರೆ. ಇದರಿಂದ ಅವ್ರು ಹೇಳ್ಕೊತಾರೆ ನಮ್ಮ ಲವ್ ಸ್ಟ್ರಾಂಗ್ ಆಗಬೇಕು, ನಮ್ಮ ಲವ್ಗೆ ಪಬ್ಲಿಸಿಟಿ ಬೇಕು, ನಮ್ಮ ಮಮ್ಮಿ ಡ್ಯಾಡಿಗೆ ಹೇಳಬೇಕಂತ. ಬಟ್ ಇವ್ರು ಒಬ್ಬರು ಲವ್ ಮಾಡೋದ್ರಿಂದ ನಮ್ಮಂಥ ಹೆಣ್ಮಕ್ಳಿಗೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ ಮ್ಯಾಮ್? ಎಜುಕೇಷನ್ ಡ್ರಾಪ್ ಔಟ್ ಆಗುತ್ತೆ. ಅವ್ರೇನಂತಾರೆ, ನಿಮ್ಮಂತ ಅವರು ಎಕ್ಸಾಮ್ ಇದ್ರು ಏನಿದ್ರು ಪಬ್ಲಿಕಲ್ಲಿ ಬದ್ ಕೂತ್ಕೊಂಡು ಈ ತರ ಲವ್ ಮಾಡಿದ್ರೆ ನಮಗೆ ಎಜುಕೇಶನ್ ಮಾರ್ಕ್ಸ್ ಕಮ್ಮಿ ಆಗುತ್ತೆ ಅಂತ. ಒಂದ್ ನಿಮಿಷ, ಹೌದೇನ್ ಸರ್? ಹೌದು ಮೇಡಮ್, ಮಾರ್ಕ್ಸ್ ಕಮ್ಮಿ ಆಗುತ್ತೆ. ಕಡಿಮೆ ಆಗುತ್ತೆ. ಇವ್ರನ್ನ ನೋಡಿದ್ರೆ ನಿಮಗೆ ಮಾರ್ಕ್ಸ್ ಕಮ್ಮಿ ಆಗುತ್ತೆ, ಲವ್ ಮಾಡೋರಿಗೆ ಮಾರ್ಕ್ಸ್ ಕಮ್ಮಿ ಆಗೋದಿಲ್ಲ. ಇದೆಂತ ನ್ಯಾಯ? ಯಾರೋ ಮಗಳು ಇಲ್ಲಿ ತರ ಕೂತಿದ್ದಾಳೆ, ಮುಂದೆ ನನ್ನ ಮಗಳು ಹೀಗೆ ಬಂದ್ಬಿಡ್ತಾಳಲ್ವಾ, ಕಾಲೇಜಿಗೆ ಕಳ್ಸಿದ್ರೆ ಅಯ್ಯೋ ಬೇಡಪ್ಪ ಅನ್ನೋ ಪರಿಸ್ಥಿತಿ ಬಂದಿದೆ. ನೀವು ನಿಮ್ಮ ಮನೇಲಿ ಫಸ್ಟ್ ನಂಬಿಕೆ ಅನ್ನೋದು ಇರುತ್ತೆ, ಅದನ್ನ ಉಳಿಸ್ಕೊಂಡ್ರೆ ನಿಮ್ಮ ಪೇರೆಂಟ್ಸ್ ನಿಮ್ನ ಯಾವತ್ತೂ ಹಂಗೆ ಮಾಡಲ್ಲ. ನನ್ನ 4 ಇಯರ್ ಸರ್ವಿಸಲ್ಲಿ ನನ್ನ ಪೇರೆಂಟ್ಸ್ ಬಂದು ತಮ್ಮ ಮಕ್ಕಳನ್ನ ಯಾರೋ ಮಾಡಿದ್ರು ನೋಡಿ ನನ್ನ ಮಗಳು ಹೀಗೆ ಆಗ್ತಾಳಂತ ಕ್ಲಾಸನ್ನು ಡ್ರಾಪ್ ಔಟ್ ಮಾಡಿರ್ತಕ್ಕಂಥ ಉದಾಹರಣೆ ನನಗೆ ಇವತ್ತು 3 days ಬ್ಯಾಕೆ ಆಗಿರ್ತಕ್ಕಂಥದ್ದು. ನನ್ನನ್ನೇ ಪಾಲಕರು ಸರ್ ಯಾವ ತರ ನಡೆದಿದ್ದು ಸರ್? ಇವಾಗ ಆ ಮಗುವಿಗೆ ಪ್ರೀತಿ ಅಂತಕ್ಕಂಥ ಪದ ಅರ್ಥನೇ ಗೊತ್ತಿರಲ್ಲ. ಇವರೆಲ್ಲ ಮಾಡ್ತಾ ಇರ್ತಾರಲ್ಲ, ಕಾಲೇಜ್ ಪಕ್ಕದಲ್ಲಿ ಆಲ್ಮೋಸ್ಟ್ ಪಾರ್ಕ್ ಇರುತ್ತೆ, ಪಬ್ ಇರುತ್ತೆ, ಥಿಯೇಟರ್ ಇರುತ್ತೆ. ಸೊ ಎಲ್ಲ ನೋಡಿ ಬಂದಿರ್ತಕ್ಕಂಥ ಮಕ್ಕಳು ಕಾಲೇಜಲ್ಲಿ ಲವ್ ಮಾಡೋಣವಾ? ಸೊ ಪ್ರೈಮರಿ ಮಕ್ಕಳು ಮಾಡ್ತಾ ಇರ್ತಾರೆ. ನಾನು ಇವತ್ತು ನಮ್ಮ ಕಾಲೇಜಲ್ಲಿ ನಮ್ಮ ಪ್ರೈಮರಿ ಟೀಚರ್ಸ್ ಹೇಳ್ತಾ ಇದ್ದೀನಿ, ಏನು ಸರ್ ನಿಮ್ಮ ಮಕ್ಕಳೆಲ್ಲ ಈ ರೀತಿ ಹೇಳ್ತಾ ಇವೆ, ಏನು ಮಾಡೋ ಸರ್, ಕ್ಲೈಮೇಟ್ ಹೇಗಿದೆ, ಸಿಸ್ಟಮ್ ಹೇಗಿದೆ ಅಂತ ಹೇಳ್ತಾರೆ. ಸಿಸ್ಟಮ್ ಯಾಕೆ ಹೀಗೆ ಆಗ್ತಾ ಇದೆಯಪ್ಪ ಅಂದರೆ ಇವತ್ತು ಯುವ ಜನತೆ ಈ ರೀತಿ ಮಾಡ್ತಾ ಇರೋದ್ರಿಂದ. ನೀವು 4 ವರ್ಷದಿಂದ ಲೆಕ್ಚರರ್ ಸರ್ವಿಸ್ ಮಾಡ್ತಾ ಇದ್ರೆ, ನಾನು ಒಂದೇ ಒಂದು ಕ್ವೆಶನ್ ಕೇಳ್ತೀನಿ, ಇಮಿಡಿಯೇಟ್ ಆಗಿ ಹೇಳ್ಬಿಡ್ತೀರಾ? ಮೈಕ್ ಕೊಡ್ರಿ ಸರ್ ಅವ್ರಿಗೆ, ಮೈಕ್ ಕೊಡಿ ಸರ್. 99 ಜಾ ಎಷ್ಟು ಸರ್? 99 ಜಾ ಎಷ್ಟು ಸರ್? ನಾಟ್ ಅ ಮ್ಯಾಥ್ಸ್ ಟೀಚರ್, ಇಂಗ್ಲಿಷ್ ಟೀಚರ್. ಮೇಡಮ್ ಇವೆಲ್ಲ ಹೋಗಿ ಇವೆಲ್ಲ ನೋಡ್ಕಂತ ಇರೋದಕ್ಕೆ ಸರ್ ಹೋಗೈತೆ ಇವ್ರು ಟೈಮ್ ಎಲ್ಲ. ಅವ್ರ ಲೆಕ್ಚರ್ ನೀವು ಮಾಡ್ತಾ ಇಲ್ಲ. ಆನ್ಸರ್ 99 ಜಾ ಎಷ್ಟು? ನೀವು ಹೇಳ್ತೀರಿ ಪಬ್ಲಿಕ್ ಸ್ಕೂಲ್ನ ಅಲ್ಲಿ ಮಾಡೀನಿ, ನಾನು ಲೆಕ್ಚರರ್ ಆಗಿ ಮಾಡ್ತಾ ಇದ್ದೀನಿ ಸರ್. ಇವು ನೋಡಕ್ಕೆ ನಿಮಗೆ ಟೈಮ್ ಸಾಲ್ತಾ ಇಲ್ಲ. ಅಯ್ಯೋ ಎಲ್ಲಿ ಸರ್ ನಾವು ಮಾಡ್ತೀರಿ? ಒಂದ್ ನಿಮಿಷ ಸ್ಕೂಲ್ ಮಕ್ಕಳು ಲವ್ ಮಾಡೋಣ ಬಾ ಅಂತ ಕರ್ಕೊಂಡು ಹೋಗ್ತಾರೆ ಅಂತ ಚಿಕ್ಕ ಮಕ್ಕಳದ ಉದಾಹರಣೆ ಕೊಟ್ರಲ್ಲ, ಚಿಕ್ಕ ಮಕ್ಕಳು ಲವ್ನ ಹೇಳಿ ಎಲ್ಲೋ ರಾತ್ರಿ ಅಪ್ಪ ಅಮ್ಮ ಲವ್ ಮಾಡ್ತಿರೋದು ಸೀಕ್ರೆಟ್ ಆಗಿ ನೋಡಿರ್ತಾರ ಅವರು. ಅದಕ್ಕೆ ನೋಡಿ, ಐ ವಾಂಟ್ ಟು ಟೇಕ್ ಎ ಬ್ರೇಕ್, ಗಿವ್ ಮಿ ಎ ಬ್ರೇಕ್. ಇದು ಎಲ್ಲೆಲ್ಲೋ ಹೋಗ್ತಾ ಇದೆ. ಯಾಕೆ ಗೊತ್ತಾ? ಇದು ಲವ್ ಅನ್ನೋದು ಶುರು ಮಾಡಿಬಿಟ್ಟು ಲವ್ ಇಂದ ಈಗ ಕಾಮಕ್ಕೆ ಹೋಗ್ತಾ ಇದೆ. ದಯವಿಟ್ಟು ಸ್ವಲ್ಪ ಲಗಾನ್ ಹಾಕಿ ಸ್ಟೇ ಟ್ಯೂನ್ಡ್. ಒಂದ್ ನಿಮಿಷ ಮೇಡಮ್, ಲವ್ ಅಂದ್ರೆ ಮಾಡೋದು ಅಂತ ಹೇಳ್ತಿದ್ಯಲ್ಲ, ಹುಟ್ಟೋದಿಲ್ಲಪ್ಪ ಮನ್ಸಿಂದ ಹುಟ್ಟಬೇಕಾದ್ರೆ ನೀನ್ ಲವ್ನೇ ಯಾಕೆ ಮಾಡ್ತೀಯಾ? ಹುಟ್ಟಿರೋ ಪ್ರೀತಿನ ಕಾಪಾಡ್ಕೊಂಡು ಹೋಗು. ಪಬ್ಲಿಕ್ ತಾಡೋಕೆ ಪ್ರದರ್ಶನಕ್ಕೆ ಇಡಬೇಡ. ಪಬ್ಲಿಕ್ ಮಾಡಿಲ್ವಲ್ಲ, ನಾ ಫೀಲಿಂಗ್